ಹಾಯ್ ಹಲೋ ನಮಸ್ಕಾರ. ವೀರಶೈವ ನ್ಯೂಸ್ಗೆ ಸ್ವಾಗತ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾದ ರಾಜಾಜಿನಗರ ಘಟಕ ಹಾಗೂ ಬಿಬಿಎಂಪಿ ಘಟಕದ ಆಶ್ರಯದಲ್ಲಿ ಇಂದು ಶಿವನಹಳ್ಳಿಯ ಸಿದ್ದಗಂಗಾ ಕಲ್ಯಾಣ ಮಂಟಪದಲ್ಲಿ ಜಗದ್ಗುರು ರೇಣುಕಾಚಾರ್ಯ ಯುಗಮಾನೋತ್ಸವ ಜಯಂತಿ ಮತ್ತು ಡಾ ಶಿವಕುಮಾರ ಸ್ವಾಮಿಗಳ 119ನೇ ಜಯಂತಿ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು. ದಿವ್ಯ ಸಾನ್ನಿಧ್ಯವನ್ನ ಸಿದ್ದಗಂಗೆಯ ಕಿರಿಯ ಶ್ರೀಗಳಾದ ಶ್ರೀ ಶಿವಬಸವೇಶ್ವರ ಸ್ವಾಮಿಗಳು ಮತ್ತು ಚಿಕ್ಕಕಲ್ಲುಬಾಳು ಮಠದ ಶ್ರೀಗಳಾದ ಶಿವಾನಂದ ಶಿವಾಚಾರ್ಯ ಮಹಾಸ್ವಾಮಿಗಳು ವಹಿಸಿದ್ದರು. ರಾಜಾಜಿನಗರ ಘಟಕದ ಅಧ್ಯಕ್ಷರಾದ ರಜತ್ ವಿಶ್ವನಾಥಯ್ಯ, ಬಿಬಿಎಂಪಿಯ ಅಧ್ಯಕ್ಷ ನವೀನ್ ಬಿಡದಿ, ಕನ್ನಡ ಚಳವಳಿ ಹೋರಾಟಗಾರ ಪಾಲನೇತ್ರ, ಬಿಜೆಪಿ ಮುಖಂಡ ಮಲ್ಲಿಕಾರ್ಜುನ್ ಹಾಗೂ ತರಕಾರಿ ವಿಶ್ವನಾಥಯ್ಯ ಹಾಗೂ ವಿವಿಧ ಕ್ಷೇತ್ರದ ಅಧ್ಯಕ್ಷರುಗಳು ಹಾಜರಿದ್ದರು. ಇಂದು ಉಚಿತ ವಧೂವರರ ಅನ್ವೇಷಣೆ ಕಾರ್ಯಕ್ರಮವೂ ಸಹ ನಡೆಯಿತು. ಇನ್ನು ಸುಮಾರು 200ಕ್ಕೂ ಹೆಚ್ಚು ವಧೂವರರು ತಮ್ಮ ಹೆಸರನ್ನ ನೋಂದಾಯಿಸಿಕೊಂಡರು. ರಾಜಾಜಿನಗರ ಘಟಕದ ಅಧ್ಯಕ್ಷ ರಜತ ವಿಶ್ವನಾಥಯ್ಯ ವೀರಶೈವ ನ್ಯೂಸ್ನೊಂದಿಗೆ ಮಾತನಾಡಿದರು ಹಾಗೂ ಬಿಬಿಎಂಪಿ ಘಟಕದ ಅಧ್ಯಕ್ಷ ನವೀನ್ ಬಿಡದಿರವರು ಸಹ ಸಭೆಯಲ್ಲಿ ಮಾತನಾಡಿದರು. ಎಲ್ಲರಿಗೂ ನಮಸ್ಕಾರ. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ರಾಜಾಜಿನಗರ ವಿಧಾನಸಭಾ ಘಟಕದ ವತಿಯಿಂದ ಶ್ರೀಮದ್ ಜಗದ್ಗುರು ರೇಣುಕಾಚಾರ್ಯ ಯುಗಮಾನೋತ್ಸವ ಹಾಗೂ ಡಾಕ್ಟರ್ ಶ್ರೀ ಶಿವಕುಮಾರ ಸ್ವಾಮಿಗಳ ಜಯಂತ್ಯೋತ್ಸವವನ್ನು ಇವತ್ತು ನಮ್ಮ ಶಿವನಗರ ಭಾಗದಲ್ಲಿ ಹಮ್ಮಿಕೊಂಡಿದ್ದೆವು. ಹಾಗೂ ಇದರ ಜೊತೆಗೆ ನಾವು ನಮ್ಮ ವಧುವರರ ಅನ್ವೇಷಣೆಯನ್ನು ಕೂಡ ಹಮ್ಮಿಕೊಂಡಿದ್ದೇವೆ. ಈ ವಧುವರ ಅನ್ವೇಷಣೆಗೆ ಸುಮಾರು 250ರಿಂದ 300 ಜನ ವಧು ಮತ್ತು ವರರು ನೋಂದಾಯಿಸಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಯಾಗಿದೆ. ಈ ಕಾರ್ಯಕ್ರಮಕ್ಕೆ ತುಮಕೂರು ಸಿದ್ಧಗಂಗಾ ಮಠದ ಶಿವಸಿದ್ದೇಶ್ವರ ಸ್ವಾಮೀಜಿ ಹಾಗೂ ಚಿಕ್ಕಬಾಳ್ ಮಠದ ಸ್ವಾಮೀಜಿ ಶಿವಾಚಾರ್ಯ ಸ್ವಾಮೀಜಿಗಳು ಆಗಮಿಸಿದ್ದರು. ಈ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿದಂಥ ನಮ್ಮ ಭಾಗದ ರಾಜನಗರ ಮಹಾಜನತೆಗೆ ಕೃತಜ್ಞತಾಪೂರ್ವಕವಾಗಿ ಧನ್ಯವಾದ ಹೇಳುತ್ತೇನೆ.